ನಮಸ್ಕಾರ ಗುರುವೆ. ಇವತ್ತು ನಾವು ಮಾತಾಡ್ತಾ ಇರೋದು ಧ್ರುವ ಸರ್ಜಾ ನಟಿಸಿ ಶೋಮ್ಯಾನ್ ಪ್ರೇಮ್ ಅವರು ನಿರ್ದೇಶನ ಮಾಡಿರುವಂತಹ ಸ್ಯಾಂಡಲ್ವುಡ್ ನ ಮೋಸ್ಟ್ ಹೈಪ್ಡ್ ಸಿನಿಮಾ ಕೇಡಿ ದ ಡೆವಿಲ್ ಬಗ್ಗೆ. ಪ್ರೇಮ್ ಅವರು ಅಂದ್ರೆ ಗ್ಲಾಮರ್, ಮಾಸ್ ಎಲಿಮೆಂಟ್ಸ್ ಮತ್ತು ಎಮೋಷನ್ ನ ಒಂದು ಪಕ್ಕಾ ಪ್ಯಾಕೇಜ್. ಪ್ರೇಮ್ ಅವ್ರ ಬಗ್ಗೆ ನಿಮ್ಗೆ ಗೊತ್ತೇ ಇದೆ, ಸ್ಕೇಲು ಯಾವಾಗ್ಲೂ ದೊಡ್ಡದಾಗೇ ಇರುತ್ತೆ. ದೊಡ್ಡ ಸ್ಕೇಲ್ ನಲ್ಲಿ ನಮ್ಮನ್ನ ಹಿಡಿದಿಟ್ಕೊಳ್ಳುವಂತಹ ಕಂಟೆಂಟ್ ಈ ಸಿನಿಮಾದಲ್ಲಿ ಇದೆಯಾ? ಧ್ರುವ ಅವರು ಬ್ಯಾಡ್ಲಿ ವೆಯ್ಟ್ ಮಾಡ್ತಿರುವಂತಹ ಕಂಬ್ಯಾಕು ಈ ಸಿನಿಮಾದಿಂದ ಆಗತ್ತಾ? ಕೆಡಿ ಮೇಲೆ ಜನಗಳಿಗೆ ಇದ್ದಂತಹ ಎಕ್ಸ್ಪೆಕ್ಟೇಷನ್ ಮೀಟ್ ಆಗುತ್ತಾ ಇಲ್ವಾ ಎಲ್ಲವನ್ನ ಇವತ್ತಿನ ರಿವ್ಯೂ ಹೇಳ್ತೀನಿ, ಬನ್ನಿ ನೋಡ್ಕೊಂಬರೋಣ. ಹಾಯ್, ಎಲ್ರಿಗೂ ನಮಸ್ಕಾರ ಅಂಡ್ ವೆಲ್ಕಮ್ ಟು ಖಡಕ್ ಸಿನಿಮಾ. ಈ ಸಿನಿಮಾ 1970-80ರ ಕಾಲದ ಬೆಂಗಳೂರಿನ ಅಂಡರ್ವರ್ಲ್ಡ್ ಕಥೆಯನ್ನು ಹೊಂದಿದೆ. ಸಿನಿಮಾ ಶುರುವಾಗೋದು ಜೈಲಿಂದ. ಒಬ್ಬ ವ್ಯಕ್ತಿ ಜೈಲಿಂದ ಹೊರಗೆ ಬರ್ತಿದ್ದಾನೆ ಅಂತ ಅಂದ್ರೆ ಇಡೀ ಅಂಡರ್ ವರ್ಲ್ಡ್ ಯಾಕೆ ನಡಗುತ್ತೆ ಅನ್ನೋದನ್ನ ತೋರಿಸುವಂತಹ ಮೂಲಕ ಪ್ರೇಮ್ ಅವರು ಎಂದಿನಂತೆ ಅವರ ಸ್ಟೈಲ್ ಅಲ್ಲಿ ಒಂದು ಒಳ್ಳೆ ಓಪನಿಂಗ್ ಅನ್ನ ಕೊಟ್ಟಿದ್ದಾರೆ. ಕತೆ 1970ರ ದಶಕಕ್ಕೆ ಹೋಗುತ್ತೆ. ಅಲ್ಲಿ ಕಾಳಿದಾಸ ಒಬ್ಬ ಸಾಮಾನ್ಯ ಯುವಕ. ಅವನು ದ ಡೆವಿಲ್ ಆಗಿ ಬದಲಾಗೋದಕ್ಕೆ ಕಾರಣವಾಗುವಂತಹ ಸಂದರ್ಭಗಳೇನು, ಅವನು ಎದುರು ಹಾಕೊಂಡಿರುವಂತಹ ದೊಡ್ಡ ಶಕ್ತಿಗಳು ಯಾರು, ಅವ್ರ ಮಧ್ಯೆ ಏನಾಯ್ತು ಅನ್ನೋದೇ ಈ ಸಿನಿಮಾದ ಪ್ಲಾಟ್ ಪಾಯಿಂಟ್. ಇಲ್ಲಿ ಬರೀ ಹೊಡೆದಾಟ ಮಾತ್ರ ಅಲ್ಲ, ಅದರ ಹಿಂದೆ ಪೊಲಿಟಿಕಲ್ ಗೇಮ್ ಒಂದನ್ನ ಕೂಡ ಪ್ರೇಮ್ ಅವರು ಸ್ಟಿಚ್ ಮಾಡಿದ್ದಾರೆ. ಮಾರ್ಟಿನ್ ಮತ್ತು ಪೊಗರು ಎರಡು ಧ್ರುವ ಅವರ ಪೀಕಲ್ ಇದ್ದಂತಹ ಕೆರಿಯರ್ ನ ಸ್ವಲ್ಪ ಶೇಕ್ ಮಾಡಿದ್ದು ಸುಳ್ಳಲ್ಲ. ಅಂಡ್ ಒಂದು ಸಿನಿಮಾಗೆ ಇಷ್ಟ ಟೈಮು ಬೇಕಾ ಅನ್ನೋ ಪ್ರಶ್ನೆಗಳನ್ನ ಹುಟ್ಟಾಕಿದ್ದು ಸುಳ್ಳಲ್ಲ. ಕಮಿಂಗ್ ಟು ಕೆಡಿ, ಧ್ರುವ ಸರ್ಜಾ ಅವರ ಸ್ಕ್ರೀನ್ ಪ್ರೆಸೆನ್ಸ್ ಪ್ರೇಮ್ ಅವರ ಟಚ್ ಇಂದ ಕೂಡಿತು. ಲಾಂಗ್ ಹೇರ್, ರಗಡ್ ದಾಡಿ ಮತ್ತು ಆ ಹಳೆ ಕಾಲದ ಬೆಲ್ ಬಾಟಮ್ ಪ್ಯಾಂಟು. ಅವರು ಪಕ್ಕಾ 70ರ ದಶಕದ ರೌಡಿ ಅಂತೆ ಕಾಣಿಸ್ತಾರೆ. ಅವರ ಆಕ್ಷನ್ ಸೀಕ್ವೆನ್ಸ್ ಗಳು ಸಿನಿಮಾದ ಒನ್ ಆಫ್ ದ ಹೈಲೈಟ್ಸ್ ಅಂತ ಕೂಡ ಹೇಳ್ಬೋದು. ಇಲ್ಲಿ ಕೇವಲ ಹೀರೋ ಮಾತ್ರ ಅಲ್ಲ, ಪ್ರತಿ ಪಾತ್ರಕ್ಕೂ ಒಂದು ವೆಯ್ಟೇಜ್ ಇದೆ, ಒಂದು ಕ್ಯಾರೆಕ್ಟರ್ ಆರ್ಕ್ ಅನ್ನ ಪ್ರೇಮ್ ಅವರು ಬರ್ಕೊಂಡಿದ್ದಾರೆ. ಫಾರ್ ಎಕ್ಸಾಂಪಲ್, ರವಿಚಂದ್ರನ್ ಅವರು ಅಣ್ಣಯ್ಯಪ್ಪನಾಗಿ ಇವರ ಸ್ಟೈಲು ಚೆನ್ನಾಗಿದೆ. ಪ್ರತಿ ಸೀನಲ್ಲೂ ಇವರ ಗಾಂಭೀರ್ಯ ಎದ್ದು ಕಾಣುತ್ತೆ. ಇನ್ನು ಸಂಜಯ್ ದತ್ ಅವರು KGF ನಂತರ ಇಲ್ಲಿ ಅವರ ಕ್ರೌರ್ಯ ಬೇರೆ ರೀತಿ ಇದೆ. ಅವರ ವಾಯ್ಸ್ ಮತ್ತು ಲುಕ್ ಚೆನ್ನಾಗಿ ಬ್ಲೆಂಡ್ ಆಗಿದೆ. ರಮೇಶ್ ಅರವಿಂದ್ ಅವರು ಒಂದು ವಿಭಿನ್ನವಾದ ಪಾತ್ರದಲ್ಲಿ ಕಾಣಿಸ್ಕೊಂಡು ಎಲ್ರಿಗೂ ಸರ್ಪ್ರೈಸ್ ಮಾಡ್ತಾರೆ. ರೀಶ್ಮಾ ನಾನಯ್ಯ ಅವರ ಎನರ್ಜಿ ಮತ್ತು ಗ್ರೇಸ್ ಚೆನ್ನಾಗಿದೆ. ಬಟ್ ನಮ್ಗೆ ರೀಶ್ಮಾ ಮತ್ತು ಧ್ರುವ ಅವರು ಸುಮಾರು ಕಡೆ ಸಿನಿಮಾದಲ್ಲಿ ಲೌಡ್ ಆದ್ರು ಅಂತ ಅನಿಸ್ತು. ಅದು ಓವರ್ ಡ್ರಾಮ್ಯಾಟಿಕ್ ಆಗಿ ಕಾಣ್ತಾ ಇತ್ತು. ಕೆಲವು ಕಡೆ ಓಕೆ ಅಂತ ಅನ್ಸಿದ್ರು, ಇನ್ನೊಂದಷ್ಟು ಕಡೆ ಕಿರಿಕಿರಿ ಕೂಡ ಮಾಡ್ತು. ಸಿನಿಮಾದಲ್ಲಿರುವಂತಹ ಪಾಸಿಟಿವ್ಸ್ ಗಳಲ್ಲಿ ಅರ್ಜುನ್ ಜನ್ಯ ಅವರ ಮ್ಯೂಸಿಕ್ ಮತ್ತು ಸಾಂಗ್ಸ್ ಕೂಡ ಒಂದು. ಸಾಂಗ್ಸ್ ಗಳನ್ನ ಕಂಪೋಸ್ ಮಾಡಿರುವಂತಹ ರೀತಿ ಚೆನ್ನಾಗಿದೆ. ಕೆಲವೊಂದು ಥಿಯೇಟರ್ ಇಂದ ಆಚೆ ಬಂದರೂ ಗುನ್ಗೋ ಹಾಗೆ ಫೀಲ್ ಮಾಡಿಸಿದ್ದು ನಿಜ. ಪ್ರೇಮ್ಸ್ ಅವರ ಸಾಂಗ್ ಪಿಕ್ಚರೈಸೇಷನ್ ನನಗೆ ಮೊದಲಿಂದಾನು ಭಾರಿ ಇಷ್ಟ. ಇಲ್ಲಿ ಅದೇ ಮಟ್ಟಕ್ಕೆ ನನಗೆ ಅದು ಫೀಲ್ ಆಗ್ಲಿಲ್ಲ. ಪ್ರೇಮ್ ಅವರ ಸಿನಿಮಾಗಳಲ್ಲಿ ವಿಜುವಲ್ಸ್ಗೆ ಯಾವತ್ತೂ ಕೊರತೆ ಇರಲ್ಲ. 1970ರ ಬೆಂಗಳೂರನ್ನ ಸೃಷ್ಟಿಸಿರುವಂತಹ ರೀತಿ, ಅಂದಿನ ರಸ್ತೆಗಳು, ಹಳೆ ಕಾರ್ಗಳು, ಥಿಯೇಟರ್ಗಳು ನಮ್ಗೆ ಆ ಕಾಲಕ್ಕೆ ಹೋದ ಅನುಭವವನ್ನ ಕೊಡ್ತು. ವಿಲಿಯಂ ಡೇವಿಡ್ ಅವರ ಕ್ಯಾಮ್ರಾ ಕೆಲಸ ಕೂಡ ಮೆಚ್ಚುವಂತದ್ದೇ. ಕತ್ಲೆಯಲ್ಲಿ ನಡೆಯುವಂತಹ ಆಕ್ಷನ್ ಸೀನ್ಸ್ ಗಳನ್ನ ತುಂಬಾ ಸ್ಪಷ್ಟವಾಗಿ ಮತ್ತು ಕಲಾತ್ಮಕವಾಗಿ ಅವರು ಕ್ಯಾಪ್ಚರ್ ಮಾಡಿದ್ದಾರೆ. ಇಲ್ಲಿ KVN ಅವರು ಸುಮಾರು ದುಡ್ಡನ್ನ ಈ ಒಂದು ಸಿನಿಮಾಗೆ ಸುರಿದಿರೋದು ಕಾಣುತ್ತೆ. ಒಂದೊಂದು ಕಟ್ಸ್ ಅಲ್ಲಿ ಬಂದು ಹೋಗುವಂತಹ ವಿಜುವಲ್ಸ್ ಕೂಡ ಬಹಳ ರಿಚ್ ಆಗಿತ್ತು. ಇನ್ಫ್ಯಾಕ್ಟ್ ಡೀಟೇಲಿಂಗ್ ಮೇಲೆ ಒತ್ತು ಕೊಟ್ಟಿರೋದು ಕಾಣುತ್ತೆ. ಅಟ್ ದ ಸೇಮ್ ಟೈಮ್ ಕೆಲವು ಸೆಟ್ಸ್ ಗಳು ಸೆಟ್ ಅನ್ನುವಂತಹ ಫೀಲ್ ಅನ್ನ ಕೊಟ್ಟಿದ್ದು ಕೂಡ ನಿಜಾನೇ. ಒಂದು ಕಂಪ್ಲೀಟ್ ಸಿನಿಮಾದ ವರ್ಲ್ಡ್ ಬಿಲ್ಡಿಂಗ್ ಅಂತ ಬಂದಾಗ ಇದನ್ನ ಅಷ್ಟೇ ಅಥೆಂಟಿಕ್ ಆಗಿ ಹ್ಯಾಂಡಲ್ ಮಾಡೋದು ಇಟ್ಸ್ ರಿಯಲಿ ಎ ಬಿಗ್ ಟಾಸ್ಕ್ ಅಲ್ವಾ? ಅದರ ಜೊತೆಗೆ 70ರ ದಶಕದ ಬೆಲ್ ಬಾಟಮ್ ಪ್ಯಾಂಟು, ಪ್ರಿಂಟೆಡ್ ಶರ್ಟು ಮತ್ತು ವಿಶಿಷ್ಟ ಹೇರ್ ಸ್ಟೈಲ್ ಗಳನ್ನ ಪ್ರತಿ ಪಾತ್ರಕ್ಕೂ ಅಚ್ಚುಕಟ್ಟಾಗಿ ವಿನ್ಯಾಸಗೊಳಿಸಿದ್ದಾರೆ. ಇದು ಸಿನಿಮಾದ ವಿಜುವಲ್ ಅಥೆಂಟಿಸಿಟಿಯನ್ನ ಹೆಚ್ಚು ಮಾಡಿತು ಅಂತ ಹೇಳ್ಬೋದು. ಇನ್ನು ಸಿನಿಮಾ ಅಂಡರ್ ವರ್ಲ್ಡ್ ಗೆ ಸಂಬಂಧಪಟ್ಟಂತಹ ಕತೆ ಹೊಂದಿರೋದ್ರಿಂದ ಇಲ್ಲಿ ಹೀರೋ ಕ್ಯಾರೆಕ್ಟರ್ ನ ಪರ್ಪಸ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿ ಹೀರೋ ರೌಡಿಸಂಗೆ ಇಳಿಯೋದಕ್ಕೆ ಕೊಟ್ಟಿರುವಂತಹ ಪರ್ಪಸ್ ಚೆನ್ನಾಗಿದೆ ಅಂಡ್ ಆ ಪೋರ್ಷನ್ಸ್ ಇಷ್ಟ ಆಗುತ್ತೆ. ಆದ್ರೆ ಅಲ್ಲಿವರೆಗೂ ಟ್ರಾವೆಲ್ ಆಗುವಂತಹ ಗತಿ ನಿಧಾನ ಅಂತ ಫೀಲ್ ಕೂಡ ಆಗಿದ್ದು ಸುಳ್ಳಲ್ಲ. ಎಸ್ಪೆಷಲಿ ಫಸ್ಟ್ ಹಾಫ್ ಪ್ರೇಮ್ ಅವರು ಇಂಟರ್ವ್ಯೂಲಿ ಹೇಳಿದ ಹಾಗೆ ಟ್ರೈಲರ್ ನ ನೋಡಿದ ಹಾಗೇನೆ ಅನುಭವ ಆಗುತ್ತೆ. ಏನಾಗ್ತಿದೆ ಅನ್ನುವಂತಹ ಒಂದು ಐಡಿಯಾ ಸಿಗಲ್ಲ ಅಲ್ಲಿ. ಎಸ್ಪೆಷಲಿ ಫಸ್ಟ್ ಹಾಫ್ ನ ಸೀಕ್ವೆನ್ಸಸ್ ಗಳು ಇನ್ನೂ ಟ್ರಿಮ್ ಆಗಬಹುದಿತ್ತೇನೋ ಅನ್ನುವಂತಹ ಫೀಲು ಖಂಡಿತ ಕೊಡ್ತು. ಅಂಡ್ ಸೆಕೆಂಡ್ ಹಾಫ್ ಪ್ರೇಮ್ಸ್ ಅವರ ಟಚ್ ಕ್ಯಾರಿ ಓವರ್ ಆಗುತ್ತೆ. ಅಲ್ಲಿ ಅವರು ಇನ್ಸರ್ಟ್ ಮಾಡಿರುವಂತಹ ಚಾಲೆಂಜು, ಚೇಂಜ್ ಓವರು ಅಂಡ್ ಸುದೀಪ್ ಅವರ ಕಾಲಭೈರವನ ಕ್ಯಾಮಿಯೋ ಎಲ್ಲವೂ ನೋಡುಗರನ್ನ ಚೆನ್ನಾಗಿ ಎಂಗೇಜ್ ಮಾಡುತ್ತೆ. ಮತ್ತು ಒಳ್ಳೆ ಕ್ಲಿಫ್ ಹ್ಯಾಂಗರ್ ಇಂದಾನೆ ಇಲ್ಲಿನ ಕತೆ ಎಂಡ್ ಆಗುತ್ತೆ. ಆದ್ರೆ ಅದು ಮುಂದಿನ ಭಾಗದ ಕಾರಣದಿಂದ ಇಲ್ಲಿ ಒಂದು ಕಂಪ್ಲೀಟ್ನೆಸ್ ನ ಫೀಲ್ ಮಾಡಿಸಲ್ಲ. ಕ್ಲೈಮ್ಯಾಕ್ಸ್ ಅಲ್ಲಿ ಬರುವಂತಹ ಒಂದು ಟ್ವಿಸ್ಟ್ ಸಿನಿಮಾದಲ್ಲಿನ ಮೇಜರ್ ಹೈಲೈಟ್ ಅಂತ ಹೇಳ್ಬೋದು. ಕಂಪ್ಯಾರಿಟಿವ್ಲಿ ಎಲ್ಲ ಆಂಗಲ್ ಇಂದಾನು ಫಸ್ಟ್ ಹಾಫ್ ಗಿಂತ ಸೆಕೆಂಡ್ ಹಾಫ್ ರುಚಿಸೋದ್ರಲ್ಲಿ ಡೌಟ್ ಇಲ್ಲ. ಖಡಕ್ ಆಗಿ ಹೇಳೋದಾದ್ರೆ ಧ್ರುವ ಅವರ ಫ್ಯಾನ್ಸ್ ಗಳಿಗೆ ಇಲ್ಲಿ ಫ್ಯಾನ್ ಸರ್ವಿಸ್ ನ ಪ್ರೊವೈಡ್ ಮಾಡೋದಕ್ಕೆ ಪ್ರೇಮ್ ಅವರು ಒಂದಷ್ಟು ಸೀಕ್ವೆನ್ಸಸ್ ಗಳನ್ನ ಚೆನ್ನಾಗಿ ಪ್ಲೇಸ್ ಮಾಡಿದ್ದಾರೆ ಅಂಡ್ ಅದು ಅವರಿಗೆ ಹಿಡಿಸುತ್ತೆ ಕೂಡ. ಇನ್ನು ನಾರ್ಮಲ್ ಆಡಿಯನ್ಸ್ಗೆ ಒಂದಷ್ಟು ಪೇಷನ್ಸ್ ಅನ್ನ ಅಲ್ಲಲ್ಲಿ ಟೆಸ್ಟ್ ಮಾಡಿಸುತ್ತೆ. ಇದೊಂದು ಔಟ್ ಅಂಡ್ ಔಟ್ ರಾ ಆಕ್ಷನ್ ಪೀರಿಯಡ್ ಡ್ರಾಮಾ ಸಿನಿಮಾ. ನೀವು ಈ ತರದ ಜಾನರ್ ನ ವಿಟ್ನೆಸ್ ಮಾಡೋದಕ್ಕೆ ಇಷ್ಟಪಡೋರಾಗಿದ್ರೆ KD ರಾಜ್ಯಾದ್ಯಂತ ಥಿಯೇಟರ್ಗಳಲ್ಲಿ ರಿಲೀಸ್ ಆಗಿದೆ. ಇದಾಗಿತ್ತು KD ಸಿನಿಮಾದ ರಿವ್ಯೂ. ನೀವೇನಾದ್ರೂ ಸಿನಿಮಾ ನೋಡಿದ್ರೆ ನಿಮ್ಗೆ ಹೇಗನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಸೈನಿಂಗ್ ಆಫ್, ಮನು.